ಸೊ ಇವಾಗ ಬನ್ನಿ ಯುವ ನಿಧಿ ರಿಲೇಟೆಡ್ ಅಪ್ಡೇಟ್ಸ್ನ ನಾನು ನಿಮಗೆ ಕೊಡಬೇಕು. ಸೊ ಜುಲೈ ತಿಂಗಳದ್ದು ಸೆಲ್ಫ್ ಡಿಕ್ಲರೇಷನ್ ಡೇಟ್ ಅಂತೂ ಮುಗ್ದೋಗಿದೆ. 25th ಲಾಸ್ಟ್ ಡೇಟ್ ಇರುತ್ತೆ. ಎವ್ರಿ ಮಂತ್ 25th ನೀವು ಆ ತಿಂಗಳದ್ದು ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕಾಗತ್ತೆ. ಸೊ ಇವತ್ತು 30. ಸೊ ಜುಲೈ ಮಂತ್ ಸೆಲ್ಫ್ ಡಿಕ್ಲರೇಷನ್ ಮುಗ್ದೋಯ್ತು. ನೀವೆಲ್ಲರೂ ಕೊಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ, ಸೆಲ್ಫ್ ಡಿಕ್ಲರೇಷನ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ. ಸೊ ಇವಾಗ ಬನ್ನಿ ಜೂನ್ ತಿಂಗಳದ ಅಮೌಂಟ್ ಡಿಪಾರ್ಟ್ಮೆಂಟ್ಗೆ ನಾನು ಮೊನ್ನೆನೇ ಕಾಲ್ ಮಾಡಿ ಕೇಳಿದ್ದೀನಿ, ಬಟ್ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಿರಲಿಲ್ಲ. ಹಾಗಾಗಿ ಇವತ್ತು ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಜೂನ್ ಅಮೌಂಟ್ ಬಂದುಬಿಟ್ಟು ಕ್ರೆಡಿಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಡಿಪಾರ್ಟ್ಮೆಂಟ್ ಅವರು. ಸೊ ನಿಮ್ಮ ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಜೂನ್ ತಿಂಗಳದ್ದು ಅಮೌಂಟ್ ಬಂದಿದೆಯಲ್ವಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಜೂನ್ ತಿಂಗಳದ್ದು ಅಮೌಂಟ್ ಎಲ್ರಿಗೂ ಹಾಕಿಲ್ಲ ಅಂತ ಹೇಳಿದ್ದಾರೆ. ಒಂದಿಷ್ಟು ಜನರಿಗೆ 60 to 70% ಜನರಿಗೆ ಜೂನ್ ಅಮೌಂಟ್ ಕ್ರೆಡಿಟ್ ಆಗಿದೆ. ಇನ್ನು ಉಳಿದವರಿಗೆ ನೆಕ್ಸ್ಟ್ ತಿಂಗಳು ಹಾಕ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಇವಾಗ ಆಗಸ್ಟ್ ತಿಂಗಳು ಬರುತ್ತಲ್ಲ, ಸೊ ಅವಾಗ ಹಾಕ್ತೀವಿ ಅಂತ ಹೇಳಿದ್ದಾರೆ. ಸೊ DBT ಪೋಸ್ಟ್ ಅಂತೂ ಇರಲೇಬೇಕು. ಜೂನ್ ಅಮೌಂಟ್ ಸ್ಟೇಟಸ್ DBT ಪೋಸ್ಟ್ ಇದ್ದರೆ 100% ನಿಮಗೆ ನೆಕ್ಸ್ಟ್ ವೀಕಲ್ಲಿ ಜೂನ್ ಅಮೌಂಟ್ ಕೂಡ ಬಂದುಬಿಡುತ್ತೆ. ಓಕೆ. ಸೊ ಇವಾಗ ನಿಮ್ಮ ಒಂದು ಸ್ಟೇಟಸ್ ಹೈಯರ್ ಸ್ಟಡೀಸ್ ಅಂತ ತೋರಿಸ್ತಾ ಇದ್ದರೆ, ಇದು ನಾನು ಲಾಸ್ಟ್ ವಿಡಿಯೋದಲ್ಲಿನೇ ಹೇಳಿದ್ದೀನಿ, ಬಟ್ ಸ್ಟಿಲ್ ಹೈಯರ್ ಸ್ಟಡೀಸ್ ಯಾರ್ದೆಲ್ಲ ಸ್ಟೇಟಸ್ ತೋರಿಸ್ತಾ ಇದೆ. ಸೊ ನೀವು ಡಿಪಾರ್ಟ್ಮೆಂಟ್ಗೆ ಹೋಗಿಬಿಟ್ಟು ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಕೊಳ್ಬೇಕು. ಆವಾಗ ಸ್ಟೇಟಸ್ನ ಚೇಂಜ್ ಮಾಡ್ತಾರೆ. ಆವಾಗಿಂದ ನಿಮಗೆ ದುಡ್ಡು ಬರಲಿಕ್ಕೆ ಶುರು ಆಗುತ್ತೆ. ಸೊ ಹೈಯರ್ ಸ್ಟಡೀಸ್ ಬರ್ತಾ ಇದೆ ಅಂತ ಮನೆಯಲ್ಲೇ ಹಾಗೆ ಕೂತ್ಕೋಬೇಡಿ. ಹಾಗೆ ಕೂತಿದ್ರೆ ನಿಮಗೆ ಅಮೌಂಟ್ ಬರೋದಿಲ್ಲ. ಆ್ಯಂಡ್ 2 ವರ್ಷ ಆದಮೇಲೆ ಆಟೋಮೆಟಿಕ್ಕಾಗಿ ಸೆಲ್ಫ್ ಡಿಕ್ಲರೇಷನ್ ಮಾಡಲಿಕ್ಕೆ ಸ್ಟಾಪ್ ಮಾಡ್ತಾರೆ. ಸೊ ದ್ಯಾಟ್ ನಿಮಗೆ ಆಧಾರ್ ಡೀಟೇಲ್ಸ್ ಫೆಚ್ ಆಗೋದಿಲ್ಲ. 2 ವರ್ಷ ಮುಗಿದಿದೆ, ಆಧಾರ್ ಡೀಟೇಲ್ಸ್ ಫೆಚ್ ಆಗ್ತಾ ಇಲ್ಲ ಅಂತಂದರೆ ನೀವು ತಿಳ್ಕೊಬೋದು ನಿಮ್ಮ ಯುವ ನಿಧಿ ಅಮೌಂಟ್ ಇವಾಗ ಇಲ್ಲಿಗೆ ಸ್ಟಾಪ್ ಆಗಿದೆ ಅಂತ ಹೇಳಿ. ಓಕೆ. ಸೊ ಪೇಮೆಂಟ್ ಸ್ಟೇಟಸ್ ಇವಾಗ ಜೂನ್